ವೀಕ್ಷಕರೇ, ಮೊದಲ ಸುದ್ದಿ ಯಾವುದಿದೆ ಅಂತ ನೋಡ್ಬಿಡೋಣ. ಇದು ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿ ಆಗಿದೆ. ಯುದ್ಧ ನಡೀತಿರುವಂತ ಹಿನ್ನೆಲೆಯಲ್ಲಿ ಯುದ್ಧದ ಚಿತ್ರಣ ಯಾವ ರೀತಿ ಆಗಿದೆ, ಸದ್ಯದ ಪರಿಸ್ಥಿತಿ ಏನು, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಇದ್ರ ಬಗ್ಗೆ ಕ್ವಿಕ್ ಆಗಿ ನೋಡ್ಬಿಡೋಣ. ಅಮೆರಿಕಕ್ಕೆ ಸಡ್ಡು ಹೊಡೆದ ಇರಾನಿನ ಲಾರಿ ಜಾನಿಯನ್ನ ಹತ್ಯೆ ಮಾಡಲಾಗಿದೆ ಅಂತ. ಖಮೇನಿ ಸಾವಿನ ಬಳಿಕ ಯುದ್ಧದ ಹೊಣೆಯನ್ನ ಹೊತ್ತಿದ್ದ ಇರಾನ್ನ ಭದ್ರತಾ ಮುಖ್ಯಸ್ಥ ಇಸ್ರೇಲ್ ವಾಯು ದಾಳಿಗೆ ಬಲಿಯಾಗಲಾಗಿದೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಖಮೇನಿ ಸಾವಿನ ಬಳಿಕ ಯುದ್ಧದ ಹೊಣೆ ಹೊತ್ತಿದ್ದು 2 ವಾರದ ಹಿಂದೆ ಅಷ್ಟೇ ಇರಾನ್ನ ಪರಮೋಚ್ಚ ಧಾರ್ಮಿಕ ನಾಯಕ ಅಯೋತಲ್ಲ ಖಮೇನಿ ಸೇರಿದಂತೆ ಅವರ ದೊಡ್ಡ ಅತ್ಯಾಪ್ತ ಬಳಗವನ್ನ ಒಂದೇ ಗೇಟಿನಲ್ಲಿ ಮುಗಿಸಿದ್ದ ಇಸ್ರೇಲಿ ಸೇನೆ ಖಮೇನಿ ಹತ್ಯೆಯ ಬಳಿಕ 17 ದಿನಗಳ ಕಾಲ ದೇಶದ ಸೇನಾ ಕಾರ್ಯಾಚರಣೆ ಹೊತ್ತಿದ್ದ ಅಲ್ಲಿ ಲಾರಿಜಾನಿ ಹಾಗೂ ಮತ್ತೊಬ್ಬ ಹಿರಿಯ ಸೇನಾ ನಾಯಕರನ್ನ ಹತ್ಯೆ ಮಾಡಲಾಗಿದೆ ಅಂತ ಇಸ್ರೇಲ್ ಹೇಳ್ತಾ ಇರೋದು. ಇಸ್ರೇಲ್ ಇದನ್ನ ಕನ್ಫರ್ಮ್ ಮಾಡ್ತಾ ಇದೆ. ಇನ್ನು ಇದು ಈಗಾಗಲೇ ಖಮೇನಿ ಸೇರಿದಂತೆ ಹಲವು ಹಿರಿಯ ನಾಯಕರನ್ನ ಕಳೆದುಕೊಂಡಿದ್ದ ಇರಾನಿಗೆ ದೊಡ್ಡ ಪೆಟ್ಟು ಅಂತ ಕೂಡ ಬಣ್ಣಿಸಲಾಗ್ತಾ ಇದೆ. ಈಗಾಗಲೇ ಅನೇಕರನ್ನ ಕಳ್ಕೊಳ್ಳಲಾಗಿತ್ತು. ಇದು ಇನ್ನೊಂದು ಹೊಡೆತ ಬೀಳ್ತಾ ಇರೋದು.